ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಶಾವಿಗೆ ಬಾತ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಶಾವಿಗೆ ತಗೊಂಡಿದ್ದೀನಿ. ಇದು ರೆಡಿಮೇಡ್ ಶಾವಿಗೆ, ಅಂಗಡಿಯಲ್ಲಿ ಸಿಗುತ್ತಲ್ಲ ಅದು. ಇದು ಶಾವಿಗೆ ಇದು ಸ್ವಲ್ಪ ಉದ್ದ ಉದ್ದ ಇರುತ್ತೆ. ಇದನ್ನು ನಾನೀಗ ಕೈಯಲ್ಲಿ ಪುಡಿ ಮಾಡ್ಕೊಂಡಿದ್ದೇನೆ. ಹೀಗೆ ಪುಡಿ ಮಾಡ್ಕೊಂಡು ಉದ್ದ ಉದ್ದ ಇದ್ರೆ ತಿನ್ನುವಾಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಈ ರೀತಿ ನೀವು ಪುಡಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದೊಂದು 1/4 kg ಅಷ್ಟು ತಗೊಂಡಿದ್ದೇನೆ ನಾನು ಶಾವಿಗೆ ಇದು. ಮತ್ತು ಅದಕ್ಕೊಂದು ಸ್ವಲ್ಪ ಬೀನ್ಸು ತರಕಾರಿ ಹಾಕಿ ಮಾಡ್ತಾ ಇದ್ದೀನಿ ಶಾವಿಗೆ ಭಾತನ. ಕೆಲವು ಪ್ಲೈನ್ ಕೂಡ ಮಾಡ್ತಾರೆ, ಹಾಗೆ ಕೂಡ ಮಾಡ್ಬೋದು. ಪ್ಲೈನು ಉಪ್ಪಿಟ್ಟು ಮಾಡ್ತೇವಲ್ಲ, ಶಾವಿಗೆ ಉಪ್ಪಿಟ್ಟು, ಅದೇ ರೀತಿ ಇದನ್ನ ತರಕಾರಿ ಹಾಕಿ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಬೀನ್ಸ್ ತಗೊಂಡಿದ್ದೇನೆ. ನೋಡಿ, ಒಂದು 10 ರಿಂದ 12 ಬೀನ್ಸ್ ತಗೊಂಡಿದ್ದೇನೆ. ಮತ್ತು ಒಂದು ಕ್ಯಾರೆಟ್ ತಗೊಂಡಿದ್ದೇನೆ. ಮತ್ತು ಒಂದು ಆಲೂಗಡ್ಡೆ, ಅಷ್ಟೇ ಇದು. ಮತ್ತು ಒಂದು 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ ಖಾರಕ್ಕೆ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೊಂದು ಸ್ವಲ್ಪ ಕರಿಬೇವು, ಮತ್ತೊಂದು ಒಂದು ಒಂದು ಒಂದೂವರೆ ಸ್ಪೂನ್ ಅಷ್ಟು ಇದು ಗರಂ ಮಸಾಲೆ ಪೌಡರು, ಮತ್ತೊಂದು ಸ್ವಲ್ಪ ರುಚಿಗೆ ಉಪ್ಪು ಬೇಕಿದ್ದಕ್ಕೆ. ಇದನ್ನೆಲ್ಲ ಹಾಕಿ ಇವಾಗ ಶಾವಿಗೆ ಬಾತ್ ಮಾಡಬೇಕು. ಮೊದಲು ನಾನು ಈ ತರಕಾರಿನೆಲ್ಲ ಬೇಯಿಸ್ಕೊಳ್ತೇನೆ, ಕಟ್ ಮಾಡಿ ಸಣ್ಣ ಕಟ್ ಮಾಡಿ ತರಕಾರಿನ ಬೇಯಿಸ್ಕೊಳ್ಬೇಕು. ಅದನ್ನು ಮತ್ತೆ ಶಾವಿಗೆನ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು. ಇದು ಶಾವಿಗೆ ತುಂಬ ಬೇಯಬಾರ್ದು, ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ತೆಗೆದ್ರೆ ಸಾಕು ನೀವು. ಯಾಕೆಂದರೆ ತುಂಬ ಬೆಂದರೆ ಮುದ್ದೆ ಆಗುತ್ತೆ. ಬಾತಿಗೆ ಮಿಕ್ಸ್ ಮಾಡೋ, ತರಕಾರಿ ಮಿಕ್ಸ್ ಮಾಡೋ ಚೆನ್ನಾಗಿರಲ್ಲ. ಬನ್ನಿ ಮಾಡುವಾಗ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನೋಡಿ, ಈಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ. ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು. ಮೊದಲು ಈ ಕ್ಯಾರೆಟ್ ಮತ್ತು ಆಲೂಗಡ್ಡೆಯನ್ನು ಸ್ವಲ್ಪ ಹಾಫ್ ಬಾಯ್ಲ್ ಆಗಿ ಬೇಯಿಸ್ಕೊಳ್ತೇನೆ. ಆಮೇಲೆ ಈ ಆಲೂಗಡ್ಡೆನ ಹಾಕ್ತೇನೆ. ಕ್ಯಾರೆಟ್ ಮತ್ತು ಬೀನ್ಸನ್ನು ಬೇಯಿಸ್ಕೊಳ್ತೇನೆ, ಆಮೇಲೆ ಆಲೂಗಡ್ಡೆನ ಹಾಕ್ತೇನೆ. ಯಾಕೆಂದರೆ ಆಲೂಗಡ್ಡೆ ಕೂಡ ಒಟ್ಟಿಗೆ ಹಾಕಿದರೆ ಇದು ಸ್ವಲ್ಪ ಲೇಟ್ ಬೇಯುತ್ತೆ ಎರಡು ಕೂಡ. ಅದರಿಂದ ಇದು ಆಲೂಗಡ್ಡೆ ಜಾಸ್ತಿ ಬೆಂದೋಗುತ್ತೆ. ಅದರಿಂದ ಇದು ಸ್ವಲ್ಪ ಬೆಂದ ಮೇಲೆ, ಇದು ಹಾಫ್ ಬಾಯ್ಲ್ ಆದಮೇಲೆ ನಾನು ಇದು ಆಲೂಗಡ್ಡೆ ಹಾಕ್ತೇನೆ. ಇವಾಗ ಇದನ್ನು ಬೇಯಿಸ್ಕೊಳ್ತೇನೆ. ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಎರಡು ಬೇಯಿಸ್ಕೊಂಡು ಆಮೇಲೆ ಆಲೂಗಡ್ಡೆ ಬೇಯಿಸ್ಕೊಳ್ತೇನೆ. ಇದು ಶಾವಿಗೆಯನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಇಟ್ಕೊಂಡಿದ್ದೇನಲ್ಲ, ಇದನ್ನು ಹೇಗೆ ಬೇಯಿಸ್ಕೊಳ್ತೀನಿ ಅಂದರೆ, ನೋಡಿ, ಇದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೇನೆ ನಾನು. ಈ ಪಾತ್ರೆ ನೀರಿಗೆ ಬಿಸಿಗೆ ಇಡ್ತೇನೆ. ನೀರು ಬಿಸಿಗೆ ಇಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿದನ್ನು ಬಿಸಿಗೆ ಇಡ್ತೇನೆ. ಇದು ಸ್ವಲ್ಪ ಅರ್ಧ ಬಿಸಿ ಆದಾಗ ನಾನು ಶಾವಿಗೆ ಹಾಕ್ತೇನೆ. ಯಾಕೆಂದರೆ ಶಾವಿಗೆ ಕುದಿಬಾರ್ದು, ಅದು ಜಾಸ್ತಿ ಕುದಿ ಬಂದರೆ ಮೆತ್ತಗಾಗುತ್ತೆ. ಒಂದು ಸ್ವಲ್ಪ ನೀವು ಬಿಸಿ ಆದಮೇಲೆ ಅದಕ್ಕೆ ಹಾಕಿ ಒಂದೇ ಒಂದು ಕುದಿ ಬಂದಮೇಲೆ ಆಫ್ ಮಾಡಬೇಕು. ನಾನು ನಿಮಗೆ ತೋರಿಸ್ತೇನೆ ಇವಾಗ ನೋಡಿ, ನಾನು ನೀರು ಬಿಸಿಗೆ ಇಡ್ತಾ ಇದ್ದೇನೆ. ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ತೇನೆ ನಾನು. ಅರ್ಧ ಸ್ಪೂನ್ ಉಪ್ಪು ಹಾಕಿ, ಯಾಕಂದರೆ ಅದು ಶಾವಿಗೆನ ಬೇಯುವಾಗ ಉಪ್ಪು ಅದಕ್ಕೆ ಇಟ್ಕೊಳ್ಬೇಕು. ಆದ್ದರಿಂದ ಅದು ನೀರು ಸ್ವಲ್ಪ ಅರ್ಧ ಬಿಸಿ ಆಗಬೇಕು. ಚೆನ್ನಾಗಿ ಇದು ಬಿಸಿ ಆದಮೇಲೆ ಮತ್ತೆ ಇದಕ್ಕೆ ಶಾವಿಗೆ ಹಾಕ್ತೇನೆ ನಾನು. ನೋಡಿ, ಇವಾಗ ನೀರು ಚೆನ್ನಾಗಿ ಬಿಸಿಯಾಗಿದೆ ಮತ್ತು ಕುದಿಲಿಕ್ಕೆ ಕೂಡ ಆಗಿದೆ. ಆವಾಗ ಇದನ್ನು ನಾನು ಈ ಶಾವಿಗೆನ ಹಾಕ್ತಾ ಇದ್ದೇನೆ. ಇದು ಹಾಕಿ 1-2 ನಿಮಿಷ ಮಾತ್ರ ಹೀಗೆ ಸ್ವಲ್ಪ ಇದು ಮಾಡಿ ಇದನ್ನು ಆಫ್ ಮಾಡಿದರೆ ಸಾಕು. ಅಷ್ಟು ಬೆಂದರೆ ಸಾಕಿದು. ಜಾಸ್ತಿ ಇದು ಬೆಂದರೆ ತುಂಬ ಮೆತ್ತಗಾಗಿ ಹೋಗುತ್ತೆ. ನೋಡಿ, ಒಂದು 5 ನಿಮಿಷ ಬಿಡ್ತೇನೆ. 5 ನಿಮಿಷ ಆದಮೇಲೆ ಇದನ್ನು ಮುಚ್ಚಿಟ್ಟು ನೋಡಿ, ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು. ನೋಡಿ, ಇಷ್ಟು ಕುದಿ ಬಂದರೆ ಸಾಕು. ಇದು ಮುಚ್ಚಿಟ್ಟು ಆಫ್ ಮಾಡಿದರೆ ಆ ಬಿಸಿಗೆ ಅದು ಬೇಯುತ್ತೆ. ನೀವು ಜಾಸ್ತಿ ಬೇಯಿಸ್ಕೊಳ್ಬೇಕು ಅಂತಿಲ್ಲ ಅದನ್ನು. ಇವಾಗ ಒಂದು 5 ನಿಮಿಷ ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೇನೆ. ಇವಾಗ ನೋಡಿ, ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಇಟ್ಟು ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕಬೇಕು. ಇವಾಗ ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಬಿಸಿ ಆಗಬೇಕು. ಜೀರಿಗೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಇದು. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಾಡಿದ ಮೇಲೆ ಈ ತರಕಾರಿ ಬೇಯಿಸಿ ಇಟ್ಕೊಂಡಿದ್ದೇನಲ್ಲ, ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ತರಕಾರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ನಾವು ಆಲ್ರೆಡಿ ಶಾವಿಗೆ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಇದಕ್ಕೊಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಅದರಿಂದ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು. ಯಾಕೆಂದರೆ ಶಾವಿಗೆಯಲ್ಲಿ ಬೇಯಿಸುವಾಗ ಹಾಕಿರೋದ್ರಿಂದ ಅದರಲ್ಲಿ ಉಪ್ಪಿರುತ್ತೆ. ತರಕಾರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೇನೆ. ಮತ್ತೆ ಬೇಕಿದ್ರೆ ಆಮೇಲೆ ಮಿಕ್ಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬಾಕ್ಸಿಗೆಲ್ಲ ಕೊಡ್ಬೋದು ಬೆಳಿಗ್ಗೆ ಮಕ್ಕಳಿಗೆ. ಇದು ಉದುರುದ್ರಾಗುತ್ತೆ. ನೋಡಿ, ನಾನು ಅಷ್ಟೇ ಬಿಸಿನೀರಲ್ಲಿ ಹಾಕಿ ತೆಗೆದದ್ದು. ಎಷ್ಟು ಉದುರುದ್ರಾಗಿ ಬಂದಿದೆ ನೋಡಿ, ಎಷ್ಟು ಉದುರುದ್ರಾಗಿದೆ. ಅದರಿಂದ ಬೇಯಿಸ್ಕೊಳ್ಬಾರ್ದು. ನೀವು ಜಾಸ್ತಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಮುದ್ದೆ ಆಗುತ್ತೆ. ಈಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರ್ ಹಾಕ್ತಾ ಇದ್ದೇನೆ. ಮತ್ತೊಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೇನೆ. 1/4 ಸ್ಪೂನ್ ಸಾಕು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿ ಕೂಡ ಇದು. ಮನೆಯಲ್ಲಿ ಶಾವಿಗೆ ಯಾವಾಗಲೂ ಇರುತ್ತಲ್ವ. ತರಕಾರಿ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಬೇಯಿಸಿ ಇಟ್ಕೊಂಡಿರ್ತೇವೆ ಶಾವಿಗೆ, ಅದನ್ನು ಮಿಕ್ಸ್ ಮಾಡಬೇಕು. ಒಂದ್ಸಲ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ಹಾಕಿದ ಮಸಾಲೆ ಮತ್ತು ಈ ತರಕಾರಿಗೆ ಚೆನ್ನಾಗಿ ಹೊಂದಿಕೆ ಆಗಬೇಕು. ಅದೊಂದು 2 ನಿಮಿಷ ನೀವಿಗೆ ಆಡಿಸಿದ್ರೆ ಸಾಕು, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ಇವಾಗ
ಬೇಯಿಸಿ ಇಟ್ಕೊಂಡಿದ್ದೇವಲ್ಲ ಇದು ಶಾವಿಗೆ ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದೇ ಸಲ ಹಾಕಬೇಡಿ. ಇದೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಕಿ. ಸಿಮ್ಮಲ್ಲೇ ಇಟ್ಕೊಳ್ಳಿ ನೀವು, ಯಾಕೆಂದರೆ ಆಲ್ರೆಡಿ ಎಲ್ಲನೂ ಬೆಂದಿರುತ್ತೆ. ಅದರಿಂದ ನಿಮಗೆ ಬೇಯುವ ಏನು ಕೆಲಸ ಇಲ್ಲ. ಅದರ ಅದರಲ್ಲಿ ಮಿಕ್ಸಿಂಗ್ ಮಾಡಬೇಕಷ್ಟೇ. ಅದರಿಂದ ನೀವು ಸಿಮ್ಮಲ್ಲೇ ಇಟ್ಕೊಂಡ್ರೆ ಸಾಕಾಗುತ್ತೆ. ಮಿಕ್ಸ್ ಆಗಿದೆ ನೋಡಿ. ಇವಾಗ ಆಫ್ ಮಾಡಿದ್ದೇನೆ, ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಆಫ್ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಮತ್ತು 1 ಸ್ಪೂನಷ್ಟು ನಾನು ಇದು ಲಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೇನೆ. ಒಂದು ಚಿಕ್ಕ ಲಿಂಬೆಹಣ್ಣು ತೊಗೊಂಡು ಅದರದ್ದು ಹಿಂಡಿ ರಸ ತೆಗೆದಿದ್ದೇನೆ. 1 ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಇದು ಆಫ್ ಮಾಡಿದ ಮೇಲೆ ಹಾಕಬೇಕು, ನೀವು ಆನ್ ಇರಬಾರ್ದು. ಹಾಕಿದ ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಯಾಕೆಂದರೆ ಲಿಂಬೆಹಣ್ಣನ್ನು ಬಿಸಿಯಲ್ಲಿರುವಾಗ ಹಾಕಬಾರ್ದು ಅಂತ ಹೇಳ್ತಾರೆ, ಗ್ಯಾಸ್ ಆದಮೇಲೆ ಇಟ್ಟಾಗ. ಅದೆಲ್ಲ ಒಂದ್ಸಲ ಆಫ್ ಮಾಡಿದ ಮೇಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ನೋಡಿ ಫ್ರೆಂಡ್ಸ್, ಶಾವಿಗೆ ಬಾತ್ ರೆಡಿಯಾಗಿದೆ. ಎಷ್ಟು ಚೆಂದ ಕಾಣ್ತಿದೆ ನೋಡಿ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿದು. ಯಾಕೆಂದರೆ ಇದರಲ್ಲಿ ತರಕಾರಿ ಎಲ್ಲ ಹಾಕಿದ್ದೇವಲ್ಲ ನಾವು, ಅದರಿಂದ ಇದು ತುಂಬ ಒಳ್ಳೆಯದು. ಮತ್ತು ಇದು ಅಕ್ಕಿ ಶಾವಿಗೆಯಲ್ಲಿ ಮಾಡಿದ್ದಿದ್ದು, ಅದರಿಂದ ಇದು ಮೈದಾ ಅಲ್ಲ, ಅಕ್ಕಿಯಲ್ಲಿ ಮಾಡಿರೋ ಶಾವಿಗೆ ಇದು. ಅದರಿಂದ ಅದು ಕೂಡ ಒಳ್ಳೆಯದು. ಇವಾಗ ಇದ್ರ ಜೊತೆ ನೀವು ಬೇಕಿದ್ರೆ ಏನಾದರೂ ಚಟ್ನಿ ಹಾಗೆ ಏನಾದರೂ ಮಾಡ್ಕೊಳ್ಬೋದು. ಗ್ರೇವಿ ಏನಾದರೂ ಮನೇಲಿದ್ದರೆ ಅದನ್ನು ಕೂಡ ಅದ್ರದ್ದು ಜೊತೆ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನಿವಾಗ ಇದ್ರ ಜೊತೆ ಮೊಸರು ಕೊಡ್ತಾ ಇದ್ದೇನೆ ಮಕ್ಕಳಿಗೆ. ಮೊಸರು ಜೊತೆ ಕೂಡ ಚೆನ್ನಾಗಿರುತ್ತೆ ನೋಡಿ. ಮೊಸರು ಹಾಕಿದ್ದೇನೆ ನಾನು ಇದರ ಕಪ್ಪಿಗೆ. ಈ ಮೊಸರು ಜೊತೆ ಕೂಡ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಗಟ್ಟಿ ಮೊಸರು ಇರಬೇಕು, ಆದರೆ ಮಜ್ಜಿಗೆ ಅಲ್ಲ, ಗಟ್ಟಿ ಮೊಸರು ಇರಬೇಕು. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ತಿನ್ನಲಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮೊಸರು ಜೊತೆಯಲ್ಲಿ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಡಿಫ್ರೆಂಟ್ ಟೈಪಲ್ಲಿ ಮಾಡ್ತಾರೆ ಶಾವಿಗೆ ಬಾತನ್ನು. ನಾನು ಈ ರೀತಿ ಮಾಡೋದು. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ನನಗೆ. ಮತ್ತು ಇದೇ ರೀತಿ ಹೊಸ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬೇರೆ ಇನ್ನೊಂದು ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.